ಬನ್ನಿ ಫ್ರೆಂಡ್ಸ್. ಇಲ್ಲಿಟ್ಟಿರುವಂಥ ಈ ಒಂದು ತಂದೂರೀಸ್ 14 years ಆಯ್ತು ಮೇಡಮ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಟೂವರ್ಡ್ಸ್ ಬಂದು ಬಸವೇಶ್ವರ ನಗರ್ಗೆ ಹೋಗ್ತಾ ಇರುವಂಥ ಒಂದು ರೋಡ್ ಇದು. ಸೊ ಇಲ್ಲಿ ಬಂದು ಒಂದು ಸಿಗ್ನಲ್ ಸಿಗುತ್ತೆ, ಅಂದರೆ ಇದು 8ನೇ ಮೇಯ್ನು. ಸೊ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ನಮಗೆ ಹೋಟೆಲ್ ಸಿಗುತ್ತೆ, ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳಿಬಿಟ್ಟು. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ, ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳ್ಬಿಟ್ಟು ಬಸವೇಶ್ವರ ನಗರಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಹೋಟೆಲ್ ಏನಿದೆ, ಒಂದು ಫುಡ್ ವೆರೈಟೀಸ್ ಏನಿದೆ ಮತ್ತು ಏನೆಲ್ಲ ಹೇಗೆ ಅವರು ಏನೆಲ್ಲ ಮಸಾಲೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅವ್ರ ಹತ್ರನೇ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡೈರೆಕ್ಟಾಗಿ ವಿಡಿಯೋ ಒಳಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ಏನಿದೆ, ಈ ಒಂದು ಬಸವೇಶ್ವರ ನಗರಲ್ಲಿ ಲೊಕೇಟೆಡ್ ಆಗಿರುವ ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಏನೆಲ್ಲ ಫುಡ್ ಇದೆ, ಏನೆಲ್ಲ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಏನು ಮಾಡ್ತಾ ಇದ್ದೀರಾ ಸರ್? ಇದು ಮೇಡಮ್ ಬಟರ್ ಚಿಕನ್ ಮಸಾಲ. ಇದು ಬಟರ್ ಚಿಕನ್ ಮಸಾಲ ಮೇಡಮ್. ಓಕೆ. ಏನು ರೋಟಿ ಸರ್ ಇದು? ತಂದೂರಿನಾ? ಹಾಂ ಮೇಡಮ್, ತಂದೂರಿ ರೋಟಿ. ಓಕೆ. ನೀವೇನ ಪ್ರಿಪೇರ್ ಮಾಡೋದು ಇದನ್ನ ಯೂಶುವಲ್ ಆಗಿ? ಹೌದು. ತಂದೂರಿ ಬಟ್ಟಿ. ಸೊ ಇದನ್ನೇ ತೆಗಿತಾ ಇರುವಂಥ ಈ ಒಂದು ನೋಡ್ಬೋದು ತಂದೂರಿ ರೋಟಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದು ಏನೋ ಇಟ್ಟಿದ್ದಾರೆ. ಸೊ ಇದು ನೋಡ್ಬೋದು ಇಲ್ಲಿ ಇಟ್ಟಿರುವಂಥ ಈ ಒಂದು ತಂದೂರೀಸ್. ಸೊ ಇದು ಇಟ್ಟಿದ್ದಾರೆ ಇಲ್ಲಿ. ಸೊ ಇದು ಕೆಂಡದಲ್ಲಿ ಸುಡುವಂಥ ತಂದೂರಿ ಐಟಮ್. ಓಕೆ. ಬಂದ್ಬಿಟ್ಟು ನಿಮಗೆ ಕಲ್ಮಿ. ಇದು ಕಲ್ಮಿ ಕಬಾಬು. ಇದಕ್ಕೆ ಲೆಗ್ ಪೀಸ್ ಹೇಳ್ತೀವಿ, ಇದಕ್ಕೆ ಟಿಕ್ಕ ಹೇಳ್ತೀವಿ. ಸೊ ಇದು ನಿಮಗೆ ತಂದೂರಿ ಚಿಕನ್. ತಂದೂರಿ ಚಿಕನ್. ಓಕೆ. ಫುಲ್ ಚಿಕನ್ ಇದು. ಓಕೆ. ಸೊ ಇದೆಲ್ಲ ನಿಮಗೆ ಯಾವುದು ನೋ ಕೋಟಿಂಗ್, ನೋ ಕಲರ್, ನೋ ಪೌಡರ್, ಎಲ್ಲ ಒರಿಜಿನಲ್ ಮಸಾಲ ಮನೆಯಿಂದನೇ ತಯಾರಾಗುತ್ತೆ. ಹೋಮ್ ಮೇಡ್. ಎಸ್, ಎಲ್ಲ ಹೋಮ್ ಮೇಡು. ನಮ್ಮ ದೊನ್ನೆ ಬಿರಿಯಾನಿ ಮನೆ ಬೆಂಗಳೂರಿಗೆ ಮೊದಲನೇ ಹೋಟ್ಲು. ಹೌದು. ವಿದ್ಯಾರಣ್ಯಪುರ ಫಸ್ಟ್ ಹೋಟ್ಲು ಮಾಡೋದು. 18 ವರ್ಷ ಆಗಿದೆ ಅದಕ್ಕೆ. ಇದಕ್ಕೆ 13 ವರ್ಷ ಆಗಿದೆ. ಇದು ಚಿಕನ್ 65 ಅಂದ್ಬಿಟ್ಟು ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್ನು. ನೋಡಿ, ಇದಕ್ಕೆ ಒಂದು ಸಾಸ್ ಹಾಕಲ್ಲ, ಇದು ಬರೀ ಮೆಣಸಿನ್ಕಾಯಿ ಹಾಕಲ್ಲ. ನಾವು ಈರುಳ್ಳಿ ಒಗ್ಗರಣೆ ಮಾಡಿ, ಎಣ್ಣೆ ಒಗ್ಗರಣೆ ಮಾಡಿ, ಬಿಸಿ ಮಾಡಿ ಒಗ್ಗರಣೆ ಮಾಡಿ ಈ ಚಿಲ್ಲಿ ಚಿಕನ್ನ ನಾವು ಮಾಡ್ತೀವಿ. ಭಾಳ ಚೆನ್ನಾಗಿರುತ್ತೆ. ಇದು ಫಸ್ಟ್ ಟೇಸ್ಟ್ ಮಾಡಿದಾಗ ಫಸ್ಟ್ ಗಂಟ್ಲು ಹೊಡಿಯುತ್ತೆ, ಅಲ್ಲಿಂದ ನತ್ತಿ ಹೊಡಿಯುತ್ತೆ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಇದು ಮಟನ್ ಬಿರಿಯಾನಿ. ಒಳ್ಳೆ ನಳ್ಳಿ ಪೀಸ್ ಇದೆ. ನೋಡಿ, ಇದು ಚಕ್ಕೆ. ಇದಕ್ಕೆ ಚಕ್ಕೆ ಅಂತಾರೆ. ಹಾಂ, ಇದು ನಾಟಿ ಮಟನ್. ಎಲ್ಲೂ ಕೊಬ್ಬಿಲ್ಲ ನಿಮಗೆ, ಎಲ್ಲೂ ಕೊಬ್ಬು ಬರೋದಿಲ್ಲ. ನೋಡಿ, ಎಲ್ಲ ಮಾಂಸನೇ. ಸೊ ಒಳ್ಳೆ ಮಸಾಲಲ್ಲಿ ಬೆಂದಿರುತ್ತಿದ್ದು ನಾಟಿ ಮಟನ್. ಎಸ್, ನಾಟಿ ಮಟನ್. ಇದು ಇದು ಕ್ಷತ್ರಿಯ ಕಬಾಬ್ ಅಂದ್ಬಿಟ್ಟು. ಕ್ಷತ್ರಿಯ ಕಬಾಬ್ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಪೀಸ್. ಇದು ಬಾಯ್ಲ್ ಆಗಿರೋ ಪೀಸ್ ಇದು. ಓಕೆ. ಸೊ ಇದು ರೈಸು. ನೋಡಿ, ಇವಾಗ ಫ್ರೆಶ್ ಆಗಿ ಇಳಿಸಿದೆ ಬಿರಿಯಾನಿ. ಬಿಸಿಯಾಗಿದೆ. ಹೌದು. ಒಂದು ಪಾತ್ರೆಯಲ್ಲಿ ನಾವು 60 ಬಿರಿಯಾನಿ ಮಾಡೋದು. ಲಾಲಿಪಾಪ್. ಹೌದು, ಐ ಥಿಂಕ್ ಪೀಸ್ ಬಂದು ದೊಡ್ಡದಾಗಿನೇ ಇದೆ ಅನ್ಸುತ್ತೆ. ಲಾಲಿಪಾಪ್ದು ನೋಡ್ಬೋದು. ನೋಡಿ, ಇಲ್ಲ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ನೋಡ್ಬೋದು ಫ್ರೆಂಡ್ಸ್, ಫಿಂಗರ್ ಚಿಕನ್. ಸೊ ಚೆನ್ನಾಗಿ ಕೋಟಿಂಗ್ ಮಾಡಿ ಫ್ರೈ ಮಾಡಿ ಇಟ್ಟಿದ್ದಾರೆ. ಸೊ ಕೇಳಿದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ. ಸರ್, ಈಗ ಇದು ಹೋಮ್ ಮೇಡ್. ಹೋಮ್ ಮೇಡ್. ಹೌದು. ಏನು ಮಸಾಲೆ? ಇದು ಕ್ಷತ್ರಿಯ ಕಬಾಬ್ ಮಸಾಲ.
ಪೌಡರ್. ಸೊ ನೋಡ್ಬೋದು ಕ್ಷತ್ರಿಯ ಕಬಾಬ್ ಮಸಾಲ ಪೌಡರು, ಇದು ಇವ್ರದೇ ಆದಂಥ ಓನ್ ಮಸಾಲೆ ಪ್ರಿಪೇರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸರ್ ಇದು ಚಿಕನ್ ಬಿರಿಯಾನಿ ಮಸಾಲ ಮುಸ್ ನೋಡಿ ಹೆಂಗಿದೆ, ನಿದ್ದೆ ಬಂದ್ಬಿಡುತ್ತೆ. ಹಾಂ ಸರ್, ಅಷ್ಟು ಘಾಟ್ ಇದೆ. ಹೆಂಗಿದೆ ಚಿಕನ್ ಬಿರಿಯಾನಿ ಮಸಾಲ. ಸೊ ಇದು ಕೂಡ ಬಂದು ಇವ್ರದೇ ಆದಂಥ ಓನ್ ಮಸಾಲ, ಅಂದರೆ ಹೋಮ್ ಮೇಡ್ ಮಸಾಲೆ ಅಂತ ಏನು ಹೇಳ್ತೀವಿ ಅದು. ಬಟ್ ಸ್ಮೆಲ್ ಅಂತೂ ನಿಜ ತುಂಬ ಘಾಟ್ ಆಗಿದೆ, ಫ್ರೆಶ್ ಆಗಿ ಫೀಲ್ ಆಗಿದೆ. ಹೌದು ಮಸಾಲ. ಸೊ ಚಾಪ್ಸ್ ಮಸಾಲ. ಹೌದು, ಇದು ಚಾಪ್ಸ್ ಮಸಾಲ. ಇದು ಕೊಬ್ಬರಿಲೇ ಮಾಡೋವಂಥದ್ದು, ಒಣ ಕೊಬ್ಬರಿ ಅದ್ರಲ್ಲಿ ಮಾಡೋವಂಥದ್ದು. ಓ ಇದು ಓಕೆ. ಇದು ಕೈಮಾ ಉಂಡೆ, ಮಟನ್ ಕೈಮಾ ಉಂಡೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಈ ಒಂದು ದೊನ್ನೆ ಬಿರಿಯಾನಿ ಮನೆ. ಇಲ್ಲಿ ನಾನು ಆರ್ಡ್ರ್ ಮಾಡಿರುವಂಥ ಈ ಒಂದು ಏನಿದೆ, ಯೂಶ್ವಲಾಗಿ ದೊನ್ನೆ ಬಿರಿಯಾನಿ ಅಂದ ತಕ್ಷಣ ಬಿರಿಯಾನಿ ಫೇಮಸ್ ಆಗಿರುತ್ತೆ. ಸೊ ಹಾಗಾಗಿ ಬಂದು ನಾನು ಬಿರಿಯಾನಿನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಬಂದು ನೆಕ್ಸ್ಟು ಈ ಒಂದು ಕಬಾಬು ನೋಡ್ಬೋದು. ಸೊ ಕಬಾಬ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಈ ಒಂದು ಏನಿದೆ, ಆ್ಯಕ್ಚುಲಿ ಇದು ಫಿಶ್ಶು, ಅಂದರೆ ಇದು ತವಾ ಫಿಶ್ಶು. ಸೊ ತವಾ ಫಿಶ್ಶು ಪ್ಲಸ್ ಬಂದು ಬೋನ್ಲೆಸ್ಸು, ಈ ಒಂದು ಬೋನ್ಲೆಸ್ಸು. ಮತ್ತು ಇದ್ರದ್ದು ಈ ಒಂದು ನೇಮ್ ಏನಿದೆ ಭಾಷಾ. ಸೊ ಭಾಷಾ ಫಿಶ್ ಅಂತಾರಲ್ಲ, ಅದು ಬೋನ್ಲೆಸ್ಸು ತವಾ ಫಿಶ್. ಸೊ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಬಂದು ತುಂಬ ಸ್ಪೆಷಲ್ ಅಂತ ಹೇಳಿದ್ರು. ಓಕೆ, ಅದನ್ನೇ ಮಾಡಿದ್ದೀನಿ. ಓಕೆ, ನೋಡೋಣ. ಸೊ ಬಿರಿಯಾನಿ ನೋಡಿ, ಈ ಒಂದು ಟೆಕ್ಸ್ಚರ್ ನೋಡಿ, ಗ್ರೀನ್ ಕಲರು, ಲೈಟ್ ಗ್ರೀನ್ ಇದೆ. ಅಂದರೆ ಅವ್ರು ಏನು ಮಸಾಲೆ ತೋರಿಸಿದ್ರಲ್ಲ, ಸೊ ಆ ಮಸಾಲೆ ಹಾಕಿ ಅವ್ರು ಮಾಡಿರುವಂಥ ಒಂದು ಬಿರಿಯಾನಿ ಇದು. ಅಂದರೆ ಅವ್ರದ್ದೇ ಆದಂಥ ಹೋಮ್ ಮೇಡ್ ರೆಸಿಪಿ ಇದು. ನೋಡ್ಬೋದು ಲೈಟ್ ಗ್ರೀನಿಶ್ ಇದೆ. ಪ್ಲಸ್ ರೈಸ್ ಕೂಡ ಬಂದು ನೋಡಿ ಒಂದು ಉದ್ರಾಗಿ ನಾವು ನೋಡ್ಬೋದು ರೈಸು. ಸೊ ರೈಸ್ ಟೆಕ್ಸ್ಚರ್ ಓಕೆ, ಬಟ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಅಂದರೆ ಈ ಒಂದು ಇವ್ರದೇ ಆದಂಥ ಈ ಒಂದು ರೆಸಿಪಿ ಏನಿದೆ, ಸೊ ಇದಕ್ಕೆ ಗ್ರೇವಿಗಿಂತ ಬಂದು ಫಸ್ಟ್ ನಿಂಬೆಹಣ್ಣು, ನೆಕ್ಸ್ಟ್ ಬಂದು ಈರುಳ್ಳಿ ಟ್ರೈ ಮಾಡಿ ಅಂದರು. ಸೊ ಫಸ್ಟ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ನೋಡುವ ಹೇಗಿದೆ ಅಂತ. ಒಂದು ಸ್ವಲ್ಪ ಯೂನಿಕ್ ಟೇಸ್ಟ್ ಕೊಡ್ತಾ ಇದೆ ಈ ಒಂದು ಬಿರಿಯಾನಿಗೆ. ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿಕೊಂಡು ತಿಂತಾ ಇರಬೇಕಾದ್ರೆ ಡಿಫ್ರೆಂಟ್ ಯೂನಿಕ್ ಟೇಸ್ಟ್ ಅಂತ ನಾನು ಹೇಳ್ತೀನಿ. ಆಬ್ವಿಯಸ್ಲಿ ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡ್ತಿದೆ. ಸೊ ನೆಕ್ಸ್ಟು ಈ ಒಂದು ಬಿರಿಯಾನಿಗೆ ಒಂದು ಸ್ವಲ್ಪ ಈ ಒಂದು ಏನಿದೆ ಈರುಳ್ಳಿ, ಸೊ ಈರುಳ್ಳಿನ ಬಂದು ಒಂದು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಬಿರಿಯಾನಿನ ಟ್ರೈ ಮಾಡೋಣ ಹೇಗಿದೆ ಅಂತ. ಬಿರಿಯಾನಿ ಜೊತೆಗೆ ಈರುಳ್ಳಿ. ನಿಜ ಹೇಳ್ತೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸು, ಯೂಶಲಾಗಿ ಎಲ್ಲರೂ ಬಿರಿಯಾನಿಗೆ ಗ್ರೇವಿನ ಹಾಕ್ಕೊಂಡು ಟ್ರೈ ಮಾಡ್ತಾರೆ. ಬಟ್ ನಾನೀಗ ಟ್ರೈ ಮಾಡಿರುವಂಥ ಈ ಒಂದು ಬಿರಿಯಾನಿಗೆ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ತಿನ್ನಬೇಕಾದ್ರೆ ಒಂಥರ ಟೇಸ್ಟ್ ಕೊಡ್ತು. ಮತ್ತು ಇದ್ರ ಜೊತೆಗೆ ಈರುಳ್ಳಿನ ಟ್ರೈ ಮಾಡಿದೆ, ಅದು ಇನ್ನೊಂದು ಥರ ಟೇಸ್ಟ್ ಕೊಡ್ತಾ ಇದೆ. ಸೊ ಓವರ್ ಆಲ್ ಬಿರಿಯಾನಿ ಆಸಮ್ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಯೂನಿಕ್ಕು, ಡಿಫ್ರೆಂಟ್ ಫ್ಲೇವರು. ಸೊ ಈ ಬಿರಿಯಾನಿ ಏನಿದೆ ಇದು ಇವ್ರದ್ದೇ ಆದಂಥ ರೆಸಿಪಿ. ಸೊ ಆವಾಗಲೇ ನಾನು ತೋರಿಸಿದ್ನಲ್ಲ ಆ ಒಂದು ಹೋಮ್ ಮೇಡ್ ಪೌಡ್ರು. ಸೊ ಯೂನಿಕ್ ಟೇಸ್ಟ್ ಬಿರಿಯಾನಿ, ಆಸಮ್. ಸೊ ನೆಕ್ಸ್ಟು ಕಬಾಬು. ಸೊ ಕಬಾಬಲ್ಲಿ ಇರುವಂಥ ಈ ಒಂದು ಪೀಸಸ್ ನೋಡಿ. ಫಸ್ಟ್ ಆಫ್ ಆಲ್ ಬಂದು ಪೀಸು ಕಬಾಬು ಇಲ್ಲಿ ನೋಡಿ, ಕ್ರಿಸ್ಪಿನೆಸ್ಸು.
ಆಕ್ಚುಲಿ ಇದು ಕ್ಷತ್ರಿಯ ಕಬಾಬ್ ಅಂತ ಹೇಳ್ತಾರಲ್ಲ ಆ ಕಬಾಬು. ಇದ್ರ ಒಳಗೆ ಅವ್ರು ಹಾಕಿರುವಂತ ಈ ಒಂದು ಮಸಾಲೆ ಕೋಟಿಂಗ್ ನೋಡಿ, ಒಂಥರ ಗೊತ್ತಾಗತ್ತಲ್ಲ ಮಸಾಲೆ ಇದು. ಸೊ ಆ ಒಂದು ಟೇಸ್ಟ್ನೆಸ್ ನಾವು ಫೀಲ್ ಮಾಡ್ಬೋದು. ಚಿಕನು ಫ್ರೆಶ್ ಆಗಿದೆ ಆಕ್ಚುಲಿ, ಮತ್ತೆ ಕ್ರಿಸ್ಪಿನೆಸ್ ನಾವು ಫೀಲ್ ಮಾಡ್ಬೋದು ಈ ಒಂದು ಕಬಾಬಲ್ಲಿ. ಗರಿ 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 ಫೀಲ್ ಆಗ್ತಾ ಇದೆ. ಆಸಮ್ ಟೇಸ್ಟು. ಇದಕ್ಕೆ ಯಾವುದು ಕೂಡ ಬಂದು ಆರ್ಟಿಫಿಷಿಯಲ್ ಕಲರು ಯಾವುದೂ ಇಲ್ಲ, ನ್ಯಾಚುರಲ್ ಆಗಿದೆ. ಸೊ ಇದೇನಿದೆ ಈ ಒಂದು ಬ್ರೌನಿಶು, ಲೈಟ್ ಬ್ರೌನಿಶ್ ಏನಿದೆ, ಇದು ಫ್ರೈ ಮಾಡಿರೋವಾಗ ಬಂದಿರುವಂಥ ಒಂದು ಕಲರು. ಆ್ಯಕ್ಚುಲಿ ಇವರೇ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರು ಆ್ಯಡ್ ಮಾಡಿಲ್ಲ, ಯಾಕಂದರೆ ಅವರು ಕಬಾಬ್ ಮಿಕ್ಸ್ ಮಾಡಿರ್ಬೇಕಾದ್ರೆ ಕೂಡ ನಾನೇ ನೋಡಿದ್ದೀನಿ. ಸೊ ನ್ಯಾಚುರಲ್ ಆಗಿದೆ. ಫುಲ್ಲು ಕ್ರಿಸ್ಪಿನೆಸ್ ಜಾಸ್ತಿ ಇದೆ ಈ ಒಂದು ಕಬಾಬಲ್ಲಿ ನೋಡಿ. ಎಷ್ಟು ಫುಲ್ಲು ಗರಿ ಗರಿ ಗರಿಯಾಗಿದೆ ಕಬಾಬು. ಆ್ಯಕ್ಚುಲಿ ಕಬಾಬಲ್ಲಿ ಕ್ರಿಸ್ಪಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಸಮ್ ಅಂತೀನಿ. ಕಬಾಬ್ ಸೂಪರ್. ಬೋನ್ಲೆಸ್ ಬಾಷಾ ತವಾ ಫ್ರೈ. ಸೊ ಬಿಸಿ ಬಿಸಿಯಾಗಿದೆ. ಸೊ ಇದನ್ನು ನೋಡೋಣ ಹೇಗಿದೆ ಅಂತ. ನೋಡಿ ಈ ಒಂದು ಪೀಸ್ನ ನಾನು ಬ್ರೇಕ್ ಮಾಡ್ತೀನಿ, ನೋಡುವ. ಫ್ರೆಶ್ನೆಸ್ ಫೀಲ್ ಮಾಡ್ಬೋದು ಹಾಗೆ. ಬೋನ್ಲೆಸ್ ಬಾಷಾ ತವಾ ಫ್ರೈ ಫಿಶ್. ಅದ್ಭುತ. ಫಿಶು ಆ ಒಂದು ಫ್ರೆಶ್ನೆಸ್ಸು ಮತ್ತೆ ಅದು ಫ್ರೈ ಆಗಿರುವಂಥ ಆ ಒಂದು ಟೆಕ್ಸ್ಚರ್ ಏನಿದೆ ತುಂಬ ಅಥೆಂಟಿಕ್ ಆಗಿದೆ. ಆಸಮ್ ಅಂತೀನಿ ನಾನು ಫಿಶು. ಮತ್ತು ಇವ್ರದ್ದೇ ಅಲ್ಲಿ ನೋಡ್ಬೋದು, ಈ ಒಂದು ಸ್ಪೈಸಿ ಮಸಾಲೆ ಇದ್ರ ಮೇಲೆ ಹಾಕಿದ್ದಾರೆ ನೋಡಿ. ಸೊ ಇಲ್ಲಿ ಇದ್ರ ಮೇಲೆಲ್ಲ ನೋಡ್ಬೋದು ಈ ಒಂದು ಚಿಲ್ಲಿ ಪೌಡರ್ ಥರ ಹಾಕಿದ್ದಾರೆ, ಅಂದರೆ ಸ್ಪೈಸಿ ಮಸಾಲೆ, ಇವ್ರದ್ದೇ ಆದಂಥ ಒಂದು ರೆಸಿಪಿ. ಸೊ ಆಸಮ್ ಆಗಿದೆ ಈ ಒಂದು ಫಿಶು. ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಿಂಗೆ ಹಾಕ್ಕೊಂಡು ಈ ಒಂದು ತವಾ ಫಿಶ್ ಫ್ರೈ ಮೇಲೆ ಪೀಸ್ ಮಾಡೋದು ಬೇಡ, ಹಾಗೇ ತಗೊಂಡು ಇದನ್ನ ಬಿರಿಯಾನಿ ಮೊಸರು ಬಜ್ಜಿ ಅಥೆಂಟಿಕ್ ಆಗಿದೆ, ಸೂಪರ್ ಆಗಿದೆ. ಕಬಾಬು ಕ್ರಿಸ್ಪಿ ಆಗಿದೆ, ಗರಿ ಗರಿಯಾಗಿದೆ, ವಿತ್ ಟೇಸ್ಟ್ ನಾವು ಫೀಲ್ ಮಾಡ್ಬೋದು ಇನ್ಸ್ಟೆಂಟ್ ಆಗಿ. ಫಿಶ್ ಅಂತೂ ಕೇಳೋದೇ ಬೇಡ, ವೆರಿ ಅಥೆಂಟಿಕ್, ಫ್ರೆಶ್. ಅವ್ರದ್ದೇ ಆದಂಥ ಹೋಮ್ ಮೇಡ್ ರೆಸಿಪಿನ ಬಂದು ಅವ್ರು ಹಾಕಿ ಇದನ್ನು ಬಂದು ಫ್ರೈ ಮಾಡಿದ್ದಾರೆ. ಇಟ್ಸ್ ವೆರಿ ಆಸಮ್ ಅಂತೀನಿ. ಸೊ ಇಲ್ಲಿ ಬಂದರೆ ಈ ಒಂದು ಫಿಶ್ ಏನಿದೆ ಇದನ್ನು ಟ್ರೈ ಮಾಡೋಕ್ಕೆ ಮಿಸ್ ಮಾಡಬೇಡಿ. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ವೆರಿ ನೈಸ್, ಓವರ್ ಆಲ್ ವೆರಿ ನೈಸ್, ಇಟ್ಸ್ ಆಸಮ್ ಅಂತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಮೇಡಮ್, ಇದೇನಿದೆ ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳಿ, ಈ ಒಂದು ಹೋಟೆಲ್ ಬಂದು ಎಷ್ಟು ವರ್ಷಗಳಿಂದ ರನ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ನಮ್ದು 14 ಇಯರ್ಸ್ ಆಯ್ತು ಮೇಡಮ್. ಓಕೆ, 14 ಇಯರ್ಸ್. ಹೌದು. ಓಕೆ ಮೇಡಮ್, ಯೂಶುವಲ್ ಆಗಿ ಬಂದು ಏನೆಲ್ಲ ವೆರೈಟೀಸ್ ಇರುತ್ತೆ ಮೇಡಮ್ ನಿಮ್ಮ ಹತ್ರ? ನಮ್ಮಲ್ಲಿ ಎಲ್ಲ ನಾಟಿ ಸ್ಟೈಲ್ ಮಾಡ್ತೀವಿ. ಪಕ್ಕ ನಮ್ದು ಓನ್ ಮಸಾಲ ಮನೇಲೆ ಪ್ಯಾಕ್ ಮಾಡ್ತೀವಿ. ಅದರಲ್ಲಿ ನಮ್ದು ಯಾವುದೇ ಕಲರಿಂಗ್ ಆ್ಯಡ್ ಆಗಲ್ಲ, ಮತ್ತೆ ಟೇಸ್ಟಿಂಗ್ ಪೌಡರ್ ಬರಲ್ಲ. ಎಲ್ಲ ನಾವು ಒಂದು ಬಿರಿಯಾನಿ ಮಸಾಲ ಆಗಲಿ, ನಮ್ಮ ಕಬಾಬ ಮಸಾಲ ಆಗಲಿ, ನಮ್ಮ ತಂದೂರಿ ಮಸಾಲ, ಮತ್ತು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ ರೋಟೀಸು, ಕರೀಸು ಎಲ್ಲ. ಇವನ್ನೆಲ್ಲ ನಾವು ಮೈದಾ ಹಿಟ್ಟಲ್ಲೂ ನಾವು ರೋಟಿಗಳೆಲ್ಲ ಮಾಡಲ್ಲ, ವೀಟಲ್ಲೇ ಅದು ಪೌಡ್ರು ಮಾಡಿಸಿ ವೀಟೆಲ್ಲ ಅದರಲ್ಲೇ ನಾವು ನಾಟಿ ಸ್ಟೈಲಲ್ಲೇ ಮಾಡ್ತೀವಿ ಎಲ್ಲ. ಮೈದಾ ಮಾಡಲ್ಲ, ಗೋಧಿ ಹಿಟ್ಟಲ್ಲೇ ನಾವು ರೋಟಿ ಮಾಡ್ತೀವಿ, ಪರೋಟ ಮಾಡ್ತೀವಿ.
ಆ ತರ ಸ್ವಲ್ಪ ಹೆಲ್ತ್ ಎಲ್ಲಾರು ಮೈದಾ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟಲ್ಲೇ ಹೌದು ಮೇಡಮ್ ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ. ಮತ್ತೆ ಕರೀಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಡ್ರೈ ಮತ್ತೆ ಅದ್ರಲ್ಲೂ ಸ್ಟಾರ್ಟರ್ಸ್ ತರ ಮಾಡ್ತೀವಿ. ನಾರ್ತ್ ಅದೇನ್ ಕರೀಸ್ ಬರುತ್ತಲ್ಲ ಅದೇ ಫುಡ್ ಅಲ್ಲಿ ನಾವು ಡ್ರೈ ತರ ಮಾಡ್ತೀವಿ. ಬಂಡೆ ಚಿಕನ್ ಇವನ್ ಸ್ಪೆಷಲ್. ಆಮೇಲೆ ಆದಿಗಣಿ ಚಿಕನ್ ಅಂತ ಒಂದ್ ಮಾಡ್ತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಪಕ್ಕ ನಾಟಿ ಸ್ಟೈಲ್ ಮೇಡಮ್. ಪಕ್ಕ ನಾಟಿ ಸ್ಟೈಲ್. ಓಕೆ ಮೇಡಮ್, ಸಂಡೇ ಸ್ಪೆಷಲ್ ಅಂತ ಆತರ ಏನಾದ್ರು ಮಾಡ್ತೀರಾ? ಇಲ್ಲ, ಮಾಡೋದೆಲ್ಲ ಸ್ಪೆಷಲ್? ಎಲ್ಲ ಸ್ಪೆಷಲ್ ಮೇಡಮ್, ಡೈಲಿ ಇರುತ್ತೆ ಸ್ಪೆಷಲ್. ಸೂಪ್ ಎಲ್ಲ ಈ ನಡುವೆ ಸ್ಟಾರ್ಟ್ ಮಾಡ್ತಾ ಇದೀವಿ ಮೇಡಮ್. ಕಾಲ್ ಸೂಪ್ಸ್ ಅದೆಲ್ಲ ಮಾಡ್ತೀವಿ. ಸಂಡೇಸ್ ಮಾತ್ರ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಐಡಿಯಾ ಮಾಡಿದೀವಿ ಮೇಡಮ್. ಫೈನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇಲ್ಲಿ ಏನಿದೆ ಈ ಒಂದು ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಡ್ ಎಲ್ಲ ಬಂದು ನಾನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಸೊ ಇದ್ರದ್ದು ಅಡ್ರೆಸ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಇಲ್ಲಿಗೆ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾನು ರೇಖಾ ಜನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಫ್ರೆಂಡ್ಸ್.